ರಾಜ್ಯದಲ್ಲಿ 3 ಕಡೆಗಳಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಇದ್ದಾಗಲೇ ದರೋಡೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಇದ್ದಾಗಲೇ ದರೋಡೆ ಆಗಿರೋದು. ದರೋಡೆಕೋರರಿಗೆ ಸ್ವರ್ಗದ ಸರ್ಕಾರ ಇದು ಅಂತ ಸರ್ಕಾರಕ್ಕೆ ಕುಟುಕಿದ್ದಾರೆ. 5 ನಿಮಿಷಗಳಲ್ಲಿ ಫಟಾಫಟ್ ಅಂತ 15 ಕೋಟಿ ಲೂಟಿಯಾಗಿದೆ. ಬನ್ನಿ ದರೋಡೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡ್ತಿದ್ದಾರೆ ಸರ್ಕಾರದ ನಡೆ ಕುರಿತಂತೆ. ಕರ್ನಾಟಕದಲ್ಲಿ ದರೋಡೆಕೋರರ ಜಾತ್ರೆ ನಡೀತಾ ಇದೆ. ಪೊಲೀಸರ ಬಳಿ ಗನ್ ಇಲ್ಲ, ಬದಲಿಗೆ ದರೋಡೆಕೋರರ ಬಳಿ ದೊಡ್ಡ ದೊಡ್ಡ ವೆಪನ್ನೇ ಇದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪೊಲೀಸ್ ವ್ಯವಸ್ಥೆ, ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ದರೋಡೆ ರಾಜ್ಯಕ್ಕೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಕರ್ನಾಟಕ ಮತ್ತೊಂದು ಲಲ್ಲು ಪ್ರಸಾದ್ ಯಾದವ್ ಅವರ ಬಿಹಾರ ಏನಿತ್ತು ದರೋಡೆ ರಾಜ್ಯ ಅಂತೇಳಿ ಫೇಮಸ್ ಆಗಿತ್ತು. ಈಗ ಕರ್ನಾಟಕನೂ ಕೂಡ ದರೋಡೆ ರಾಜ್ಯ ಆಗಿ ಪರಿವರ್ತನೆ ಆಗಿರುವಂಥದ್ದು ನಿಜಕ್ಕೂ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಕೈಗನ್ನಡಿ ಇರತಕ್ಕಂಥ ಘಟನೆ ಮಂಗಳೂರಲ್ಲಾಗಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಚಿನ್ನ, 15 ಕೋಟಿ 5 ಮಿನಿಟ್ಸ್ 5 ನಿಮಿಷದಲ್ಲಿ 15 ಕೋಟಿ ಲೂಟಿ. ಇದು ಸ್ಯಾಂಡಲ್ವುಡ್ ಸಿನಿಮಾ ಅಲ್ಲ, ಬಾಲಿವುಡ್ ಸಿನಿಮಾ ಅಲ್ಲ, ಇದು ಹಾಲಿವುಡ್ ಸಿನಿಮಾ. ಹಾಲಿವುಡ್ ಸಿನಿಮಾದಲ್ಲೂ ಈ ಥರದ ಸಿನಿಮಾ ನಾವು ನೋಡೇ ಇಲ್ಲ. 5 ನಿಮಿಷದಲ್ಲಿ 15 ಕೋಟಿ ಚಿನ್ನಾಭರಣ, ಸುಮಾರು 90 ಲಕ್ಷಕ್ಕೂ ಹೆಚ್ಚು ಹಣವನ್ನು ಲೂಟಿ ಮಾಡಿ ಸಿನಿಮಾದ ರೀತಿ ಪರಾರಿಯಾಗಿದ್ದಾರೆ. ಅದು ಸಿಎಂ ಅವರು ಹೋಗ್ತಾರೆ ಅಂತ ಗೊತ್ತಿದ್ದು ದರೋಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ದರೋಡೆಕೋರರ ಧೈರ್ಯ ಎಷ್ಟು, ಅವರಿಗೆ ಎಷ್ಟು ಕಾನೂನು, ಕರ್ನಾಟಕದ ಪೊಲೀಸರ ಬಗ್ಗೆ ಎಷ್ಟು ಭಯ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಆದರೆ ಕರ್ನಾಟಕದ ಪೊಲೀಸರಿಗೆ ಏನು ಘನತೆ ಗೌರವ ಹಿಂದೆ ಇತ್ತು ಅದೆಲ್ಲ ಇವತ್ತು ಮಣ್ಣು ಪಾಲಾಗೋಯ್ತು. ಇದು ದೇಶದ ಸುದ್ದಿ. ಇದು ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ, ಪಟ್ ಅಂತೇಳಿ 2,000 ರೂಪಾಯಿ ನಿಮ್ಮ ಜೇಬಿಗೆ ಅಂತ ಹೇಳಿದ್ರು. ಇಲ್ಲಿ 5 ನಿಮಿಷದಲ್ಲಿ ಪಟ್ ಅಂತೇಳಿ 15 ಕೋಟಿ ಚಿನ್ನಾಭರಣ ಲೂಟಿ ದರೋಡೆಕೋರರ ಜೋಬಿಗೆ. ಇದು ಇವತ್ತು ಮುಖ್ಯಮಂತ್ರಿಗಳು ಆ ಜಿಲ್ಲೆಯಲ್ಲಿದ್ದಾಗ ನಡೆದಂಥ ಘಟನೆ. ಅಂದರೆ ಮುಖ್ಯಮಂತ್ರಿಗಳ ಒಂಥರ ಸಮಕ್ಷಮ ಅಂತಲೇ ಹೇಳ್ಬೋದು. ಅಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಹಿಡಿತಾ ಇದೆ